ಅಯ್ಯೋ, ಹೆರಿಗೆ ನೋವು ಬಂತು ಅಂತ ಕಾಣಿಸ್ತದೆ. ಅಯ್ಯ, ನನ್ನ ಗಂಡ ಎಲ್ಲೋದ? ನನ್ನ ಗಂಡ ಕಾಣ್ತಾನೆ ಇಲ್ವಲ್ಲ. ರೀ ರೀ, ಎಲ್ಲೋದ್ನಪ್ಪ ಇವನು? ಅಯ್ಯೋ ದೇವ್ರೆ, ಒಂಥರ ಆಗ್ತಾಯಿತ್ತು ನನಗಂತೂ. ರೀ ರೀ, ಎಲ್ಲೋದ್ರಿ? ಹೆರಿಗೆ ನೋವು ಬಂತು ಅಂತ ಕಾಣಿಸ್ತದೆ. ನನ್ನ ಗಂಡ ಬೇರೆ ಎಲ್ಲೂ ಕಾಣ್ತಾನೆ ಇಲ್ಲ. ಅದಕ್ಕೆ ಹೇಳೋದು, ಹೆಣ್ಮಕ್ಳಿಗೆ ತವ್ರ ಮನೇಲಿ ಯಾರನ್ನ ಇರಬೇಕು, ಅವಾಗೆಲ್ಲ ನೋಡ್ಕೋತಾರೆ ಅಂತ. ನನಗೆ ಅಂತ ಯಾರೂ ಇಲ್ವಲ್ಲ. ರೀ ರೀ ರೀ, ಅಯ್ಯೋ ಆಗ್ತಿಲ್ಲ ಅಮ್ಮ, ಆಗ್ತಿಲ್ಲ. ಯಾರಿದು ಹಿಂಗೆ ಕೂಗ್ತಾವ್ರಲ್ಲ? ಹೇ, ಯಾರ ಯಾರ ಗಂಡ ಅಂತ ಕಿತ್ತಾಡ್ಕೊತಾ ಇರ್ಬೇಕೇನೋ. ಅಮ್ಮ ರೀ, ಎಲ್ಲಿದೆ ರೀ? ಎಲ್ಲ ಹಾಳಾಗೋದ್ರಿ, ಬರ್ರಿ. ಎಲ್ಲಿಂದ ಗೊತ್ತಾಯ್ತು ಧ್ವನಿ? ಬುದು, ಕಂಡವ್ರ ಮನೆ ವಿಷಯ ನಿನಗೆ ಯಾಕೆ? ನಿನಗೆ 4 ಪೈಸದ ಬೆಲೆ ಕೊಡಕ್ಕಿಲ್ಲ ಯಾರನ್ನೂ? ಬೇಡ, 4 ಪೈಸದ ಬೆಲೆ ಕೊಡಕ್ಕಿಲ್ಲ ಅಂದಮೇಲೆ ನೀನು ಹೋಗು, ಬೇಡ ಅಲ್ವಾ? ಸುಮ್ಮನೆ ಯಾಕ್ಬಿಡು. ಆಗ್ತಿಲ್ಲ ಅಮ್ಮ. ಅಯ್ಯೋ ಪಾಪ, ಅಯ್ಯೋ ಅಮ್ಮ, ಆಯ್ತಿಲ್ವೇ? ಅಯ್ಯೋ, ಯಾರು ಇಲ್ವೇ? ಅಯ್ಯೋ, ನಾನಿದ್ದೀನಿ. ಅಯ್ಯೋ, ಹೆರಿಗೆ ನೋವು ಬಂದ್ಬಿಟ್ಟೈತಾ ಏನು? ಅಯ್ಯೋ, ಒಂದು ನಿಮಿಷ ಇರಮ್ಮ. ಅಕ್ಕ ಅಕ್ಕ, ನಂಗೆ ಕೈ ತಡ್ಕೊಳಕ್ಕಾಯ್ತಿಲ್ಲ, ಹೆರಿಗೆ ನೋವು ಬಂದ್ಬಿಟ್ಟೈತೆ. ನನ್ನ ಗಂಡಂಗೆ ಹೇಳಿದ್ದೆ, ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು ಅಂತ ಹೇಳ್ಬಿಟ್ಟು. ಆದರೆ ನನ್ನ ಗಂಡ ಎತ್ತೋಗ್ಬಿಟ್ಟು ಏನೋ ಗೊತ್ತಿಲ್ಲ, ನನ್ನ ಕೈಲಿ ತಡ್ಕೊಳಕ್ಕಾಯ್ತಿಲ್ಲ. ಡಾಕ್ಟ್ರು ಹೇಳಿದ್ರು ನಾರ್ಮಲಾಗೆಲ್ಲ ಆಗಕ್ಕಿಲ್ಲ, ಆಸ್ಪತ್ರೆಗೆ ಏನಿಯಾ ಬಂದು ನೀನು ತೋರಿಸ್ಕೋಬೇಕು ಮಗ, ಬಳ್ಳಿ ಸುತ್ಕೊಬಿಟ್ಟೈತೆ, ಹಂಗೆ ಸುತ್ತೈತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೆ ಆಸ್ಪತ್ರೆಗೆ ಏನಿಯಾ ಹೋಗ್ಬೇಕು. ಅಕ್ಕ ತಡ್ಕೊಳಕ್ಕಾಯ್ತಿಲ್ಲ ಕಣಕ್ಕ ನೋವುನ. ಅಕ್ಕ ಸಹಾಯ ಮಾಡಕ್ಕ. ಅಯ್ಯೋ ಇರು, ನಾನು ಫೋನ್ ಮಾಡ್ತೀನಿ ಇರು. ಹಲೋ ರೀ, ಅಲ್ಲಿ ಊರ ಮುಂದೆ ಯಾವ್ದನ ಆಟೋ ಪಟ್ಟೈತೇನೋ, ಕಳಿಸಿ ಸರ್ದ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ನಿಮ್ಮ ಅಣ್ಣನ 3ನೇ ಹೆಂಡ್ರಿಗೆ ಹೆರಿಗೆ ನೋವು ಬಂದ್ಬಿಟ್ಟೈತೆ. ಹ್ಞೂ, ಕಳಿಸಿ. ಬೆಣ್ಣೆ ಸಂತಮ್ಮನ ಮನೆ ಕಳಿಸಿಲಿ. ನಾನು ಇಲ್ಲೇ ಇವನಿ, ಕಳಿಸಿ. ಹಂಗೆ ನಿಮ್ಮ ಅಣ್ಣಗೆ ಎಲ್ಲೇ ಇಟ್ಟಾಡ್ಕೊಂಡು ಬಿದ್ದವನು, ಉಗಿದ್ ಕಳಿಸಿ. ಅವ್ರನ್ನೂ ಬರಲಿ. ಬರೀ ಬಸ್ರು ಮಾಡೋದೆಲ್ಲ ನೋಡ್ಕೋಬೇಕು ತಾನೆ. ಸರ್ನ ಕಳಿಸಿ. ಇಲ್ಲಿ ಪಾಪ ಬೆಣ್ಣೆ ಶಾಂತಮ್ಮ ಇಲ್ಲಿ ನಾಳಾಡ್ತಾವಳೆ. ಹ್ಞೂ, ಇಲ್ವೇ ಆಟೋ? ನೋಡಿ ಬಸಿ, ಯಾರೋ ವಿಗ್ಯಾರ್ಗನ ಫೋನ್ ಹಾಕಿ ಆಟೋದವನಿಗೆ, ಅವ್ನು ಬಂದ್ಗಿಂತ ಕರ್ಕೊಂಡು ಹೋಯ್ತಾನೇನೋ ಕೇಳಿ. ಅರ್ಜೆಂಟು ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಹೇಳಿ. ಆಯಿತು. ಅಯ್ಯೋ, ಆಯ್ತಿಲ್ಲ ನನಗೆ. ಶಾಂತಮ್ಮ, 2 ನಿಮಿಷ ತಡ್ಕ. 2 ನಿಮಿಷ ನೀನಿಯ ನಮ್ಮ ಮನೆಯವ್ರು ಕಳಿಸ್ತಾರೆ. 2 ನಿಮಿಷ ತಡ್ಕ. ಏನು ಮಾತಾಡ್ತಿದ್ದೆ? ಸರ್ನ ಕಳಿಸಿ. ನೋಡಿ ಶಾಂತಮ್ಮ, ಏನು ಹೆದರ್ಕೋಬೇಡ, ಸಮಾಧಾನ ಮಾಡ್ಕ. ಹೆರಿಗೆ ನೋವು ಅಂತಂದ್ರೆ ಹಂಗೆ ಬರ್ತದೆ. ಯಾರು ಅಕ್ಕಪಕ್ಕ ಬೇರೆ ಯಾರು ಇಲ್ಲ ಅನ್ನಿಸ್ತದೆ. ನನ್ನ ಗಂಡ ಆಟ ತಗೊಬಿಟ್ಟು ಬರ್ತೀನಿ ಅಂತ ಹೇಳೋನೆ, ಕರ್ಕೊಂಬಿಟ್ಟು ಬರ್ತಾನೆ. ಆಸ್ಪತ್ರೆಗೆ ಕರ್ಕೊಂಡೋಗ್ತೀನಿ, ಸುಮ್ಕಿರಿ. ನೀನೇನು ಯೋಚನೆ ಮಾಡಬೇಡ. ನಿನ್ನ ಗಂಡ ಬರಲಿಲ್ಲ ಅಂದ್ರೆ ನಾನು ಇಲ್ವೇ? ನಾನು ಕರ್ಕೊಂಡೋಗಿ ನೀನು ಸೇರ್ಸಕ್ಕಿಲ್ವೇ ನಾನು? ಏನು ಪದಿ, ಹೆರಿಗೆ ನೋವು ಬಂದ್ಬಿಟ್ಟೈತಾ? ಅಮ್ಮ, ಆಗ್ತಿಲ್ಲ. ಅಯ್ಯೋ ಹೂನಕ್ಕ, ಹೆರಿಗೆ ನೋವು ಬಂದೈತೆ. ನಮ್ಮ ಯಜಮಾನ್ರಿಗೆ ಹೇಳಿವ್ನಿ ಆಟೋನ ತಗೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಕಾಯ್ತಾ ಇದೀನಿ ಕಣಕ್ಕ. ನೋಡ್ತೀನಿ ಇವ್ರ ಗಂಡ ಕೆರೆ ಕಡೆಗೆ ಹೋಯ್ತಾ ಇದ್ದ, ಹೋಗ್ಬಿಟ್ಟು ಕರಿತೀನಿ. ಅಲ್ಲೆಲ್ಲಾರ ಅವನೇನೋ ಕರ್ಕೊಂಬಿಟ್ಟು ಬರ್ತೀನಿ. ನಾನು ಇದೀನಿ, ನೀನು ಏನು ಟೆನ್ಷನ್ ತಗೋಬೇಡ. ಇನ್ನೇನು ನಮ್ಮ ಯಜಮಾನಪ್ಪ ತಗೊಬಿಟ್ಟು ಬರ್ತಾನೆ ಆಟನ, ಸಮಾಧಾನ ಮಾಡ್ಕ. ನೀನೇನು ಬೇಸರ ಮಾಡ್ಕೊಳಕ್ ಹೋಗ್ಬೇಡ, ಸಮಾಧಾನ ಮಾಡ್ಕ. ಬ್ಯಾಸರ ಅಲ್ಲಕ್ಕ, ನೋವು ಆಯ್ತೈತೆ ಅಂದ್ರೆ ಬ್ಯಾಸರ ಮಾಡ್ಕೋಬೇಡ ಅಂತ ಹೇಳ್ತೀಯ. ಅಯ್ಯೋ, ಭೈರವ ಎಲ್ಲೋದ? ಭೈರವ ಇದ್ದಿದ್ರೆ ಆರಿಸ್ಕೊಂಡನ ಕರ್ಕೊಂಡು ಹೋಗಿರೋನು. ಭೈರವ ಈ ಕಷ್ಟ ಟೈಮಾಗೇ ಬರೋಕ್ಕಿಲ್ಲ. ಯಾವ ವೇಷ ಹಾಕೊಂಡು ಎಲ್ಲಿ ಓಡಾಡ್ತಾ ಇತ್ತೋ ಏನೋ, ನನಗಂತೂ ಗೊತ್ತಿಲ್ಲ. ಆಗ್ತಿಲ್ಲ ಅಕ್ಕ, ಆಗ್ತಿಲ್ಲ. ಅಯ್ಯೋ, ನಮ್ಮ ಯಜಮಾನಪ್ಪಂಗೆ ಹೇಳಿದ್ರು ನೋಡಕ್ಕ, ಬಿಟ್ಟೋಗ್ಬಿಟ್ಟಿರೋದು. ಅವನ ಅವತ್ತಿಂದನೂ ಹಂಗೆ ಬಿಡು, ನಾ ಏನು ನೋಡಿಲ್ವಾ ಅಪ್ಪನ? ಅವತ್ತಿಂದನೂ ಹಂಗೆ ನಿನಗೆ. ಏತಿ ಅಂದ್ರೆ ಪ್ರೇತಿ ಅಂತಾನೆ. ಹೊಸಿ ತಡ್ಕ. ಗೊತ್ತಾಯ್ತು ಆಟೋ. ರೀ, ಇಲ್ಲಿ ಕರ್ಕೊಂಬಿಟ್ಟು ಬನ್ನಿ, ಈ ಕಡೆಗೆ ಬನ್ನಿ. ಅಯ್ಯೋ ಸರ್ನ ಬನ್ನಿ, ಪಾಪ ನೋವು ಅಂತ ಒದ್ದಾಡ್ತಾ ಇದ್ರೆ ಇವ್ರು ನೋಡಿದ್ರೆ ನಿಧಾನಕ್ಕೆ ಸೀಮೆ ಬಂದಂಗೆ ಬರೋದು ನೋಡು. ಇವ್ರ ಮಕ್ಕ ಮುಚ್ಚ. ಸರ್ನ ಬನ್ನಿ, ಸರ್ನ. ಶಾರದಿ, ಲೇ ಶಾರದಿ, ಎಲ್ಲೋದ್ಲಪ್ಪ ಇವಳು? ಲೇ ಶಾರದಿ. ಹೇಳಕ್ಕ, ಏನು ಸಮಾಚಾರ? ಲೇ, ನೀನಂತೂ ಬಿಡು, ಏನಾಯ್ತಿಯಾ? ದೊಡ್ಡಮ್ಮ ಇದೆಯಾ ನೀನು ಇವಾಗ? ಯಾವ ದೊಡ್ಡಮ್ಮ ಇದ್ದೀನಿ? ಇದೊಳೆ ಸಂಡ ಕೇಳ್ತಿಯಲ್ಲ, ಏನಂತ ಬಿಡಿಸೇಳು. ಸುಮ್ಕೆ ನೀ ಅದು ಇದು ಅಂತ ಹೇಳ್ಬೇಡ. ನಿನ್ನ ಗಂಡನ 3ನೇ ಹೆಂಡ್ರವಳಲ್ಲ, 3ನೇ ಹೆಂಡ್ರು ಬೆಣ್ಣೆ ಶಾಂತಮ್ಮ. ಆ ಬೆಣ್ಣೆ ಶಾಂತಮ್ಮಗೆ ಹೆರಿಗೆ ನೋವು ಬಂದ್ಬಿಟ್ಟೈತೆ. ಆಸ್ಪತ್ರೆಗೆ ಈಗ ತಾನೇ ನೀ ಅವಳಲ್ಲಪ್ಪ ನಿನ್ನ ವಾರ್ಗಿತ್ತಿ ಪದ್ದು ಕರ್ಕೊಂಡು ಹೋಯ್ದು. ಆಟೋದಾಗ ಕರ್ಕೊಂಡು ಹೋದ್ರು. ಅದಕ್ಕೆ ವಿಷಯ ನಿಂಗೆ ಗೊತ್ತಾಯ್ತೋ ಇಲ್ವೋ? ಏಳನಿ ಅಂತ ಹೇಳ್ಬಿಟ್ಟು ಬಂದೆ. ಏನು ಹೆರಿಗೆ ನೋವು ಬಂತಂತ? ಗೊತ್ತಾಗೆ. ನಾನೇನು 9 ತಿಂಗಳು ಆಗಿಲ್ಲ ಅಂತ ಅನ್ಕೊಂಡಿದ್ದೆ. ಸೀಮಂತ ಗಿಮಂತ ಏನು ಮಾಡಲಿಲ್ವಲ್ಲ ಅದಕ್ಕೆ. ಹೌದೇ? ಹೆರಿಗೆ ನೋವು ಅಂದರೆ
ನೀನು ಏನೇ ಹೇಳಕ್ಕ. ಹ್ಞೂ ಅದು ಹರಿದದೊಳಗಂತೂ ಹೆಣ್ಮಗನೇ ಹುಟ್ಟಬೇಕು. ಹೆಣ್ಮಗ ಉಟ್ಬಿಟ್ಟು ಹಾಂ ಮಗ ದೊಡ್ಡದಾಗೋಷ್ಟಕ್ಕೆ ಇವಳೆಲ್ಲಿ ಬದುಕಿತ್ತಾಳೆ, ನನ್ನ ಗಂಡೆಲ್ಲಿ ಬದುಕಿರ್ತಾನೆ. ಈಗ ನನ್ನ ಮಗಳು ನೋಡು, ನನಗೆ ಮೊಮ್ಮಕ್ಕಳಾಗ ಟೈಮಗೆ ಈ ಅಪ್ಪಂಗೆ ಇನ್ನೂ ಮಗ ಬೇಕಿತ್ತಾ ಹೇಳು. ಏನೋ ಕಣಮ್ಮ, ನಿಮ್ಮ ಸಂಸಾರದ ಕತೆ ನಿಮ್ಗೆ ಏನಿಯ ಗೊತ್ತಾಗಬೇಕು. ನನಗೆ ತಾನೇ ಏನು ಗೊತ್ತಾಯ್ತದೆ. ಹೆಂಗೋ ಪೊದ್ದಿ ಕರ್ಕೊಂಡ್ಬಿಟ್ಟು ಹೋದ್ಲು. ಈಗ ನಾನು ಆಟೋ ಹೋಗೋ ಗಂಟ ಅಲ್ಲೇ ನಿಂತಿದ್ದು, ಈಗ ಹಿಂಗೆ ನೆಟ್ಟಗೆ ಬಂದ್ಬಿಟ್ಟೆ. ಏನಾರ ಗಂಡು ಮಗ ಆಗ್ಬಿಟ್ರಂತೂ ನಿನ್ನ ಗಂಡನು ನಿನ್ನ ಸೌತಿ ನುಡಿಯೋಕಾಯ್ತದ. ಹಬ್ಬಬ್ಬಬ್ಬಬ್ಬಬ್ಬ, ಏನು ನಿನ್ನ ಗಂಡ ಊರು ದೇವ್ರುಗಳಿಗೆಲ್ಲ ಅರ್ಕೆ ಹೊತ್ಬಿಟ್ಟವ್ನು ಕಣಮ್ಮಿ ಶಾರದಿ. ಅಯ್ಯೋ ಸರ್ಕಿ ಅಂತೀಯಾ? ಅಯ್ಯೋಯ್ಯಪ್ಪ, ಗಂಡು ಮಗ ಬೇಕು ಅಂತ 3 ಜನ ಎಂಡ್ರನ್ನ ಕಟ್ಕೊಂಡಿದ್ದೀನಪ್ಪ. 3 ಜನಕ್ಕೆ ಇದರಿಂದ ಒಂದನ ಗಂಡು ಮಗ ಬೇಡವಾ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೆ ಪೂಜೆಯ. ನಾನು ಅದಕ್ಕೆ ನಿನಗೆ ಹೇಳೋಣ ಅಂತ ಬಂದೆ. ಏನಾರ ಗಂಡು ಮಗ ಆಗೋಗ್ಬಿಟ್ರಂತೂ ಇನ್ನು ಮುಗೀತು. ಇನ್ನು ಆಸ್ತಿ ಪಾಸ್ತಿ ಎಲ್ಲ ಮುಗಿ ಹೆಸ್ರಿಗೆ ಬಾರ್ದ್ಬಿಟ್ಟು ಕೈಗಂತೂ ಚಿಪ್ಪೆನೆ ನೀನು ನಿಮಗೆ ಸಿಗೋದು. ಈಗೂ ಅಷ್ಟೇ ಅಲ್ವೆಲ್ಲ ನಿನ್ನ ಗಂಡನ ಹೆಸರಿನಾಗೆ ಅಲ್ವ ಇರೋದು. ಅದಕ್ಕೆ ಅಯ್ಯೋ ದೇವ್ರೆ, ನನ್ನ ಗಂಡ ಏನು ಅರ್ಕೆ ಹೊತ್ಕೊಂಡವನೋ ಏನೋ ಇಲ್ವೋ ಗೊತ್ತಿಲ್ಲ ನನಗೆ. ನನ್ನ ಗಂಡ ಹೊತ್ಕೊಂಡಿರೋ ಅರ್ಕೆಗಿನ್ನ ಶಾನೆ ತೀರಿಸ್ಬಿಡ್ತೀನಿ ಕಣಪ್ಪ ದೇವ್ರೆ. ಈ ದರಿದ್ರದೊಳಗೆ ಹೆಣ್ಮಗನೇ ಆಗಬೇಕಪ್ಪ, ಹೆಣ್ಮಗನೇ ಆಗಬೇಕು ದೇವ್ರೆ. ನೀನು ಕೈ ಮುಗಿತೀನಿ. ನನ್ನ ಗಂಡ ಏನೇನು ಅರ್ಕೆ ಹೊತ್ಕೊಂಡವನೋ ನನಗೂ ಹೇಳಪ್ಪ ದೇವ್ರೆ. ನಾನು ನಿನಗೆ ಅದನ್ನೇ ಸಲ್ಲಿಸ್ತೀನಿ. ಅಯ್ಯೋ ದೇವ್ರೆ. ಅಕ್ಕ, ನಾನು ದೇವ್ರನ್ನ ಬೇಡ್ಕತೀನಿ ಕಣಕ್ಕ. ಹೆಣ್ಮಗನೇ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಗಂಡಂಗೆ ಬೇಡ್ಕ ಸಂದಕ್ಕೆ ಬೇಡ್ಕ ವಿಷಯ ಗೊತ್ತಿರಲಿ ಅಂತ ಹೇಳೋಣ ಅಂತ ಬಂದೆ. ನಾನು ಹೋಗನೆ ಅಂತ ಅನ್ಕೊಂಡೆ. ಅಯ್ಯೋ ಯಾರೋ ಈ ಥರ ಸುಮ್ಕೆನೇ ಪೊದ್ದಿನ ಅಡ್ಮಿಟ್ ಮಾಡ್ಬಿಟ್ಟು ಬಂದ್ಬಿಡ್ತಾಳಂತೆ. ಗೊತ್ತಾಯ್ತದೆ ಪೊದ್ದಿಗೆ ಹೇಳಿದ್ದೀನಿ, ಮಗ ಹುಟ್ಟಿದ ತಕ್ಷಣ ಏನಿ ಫೋನ್ ಹಾಕ್ಬಿಡು ನನಗೆ ಎಂಥ ಮಗ ಅಂತ ಹೇಳ್ಬಿಟ್ಟು ಅಂತ. ನಿನಗೆ ತಕ್ಷಣ ಏನೇ ಹೇಳ್ತೀನಿ ಕೂತ್ಕ. ಇನ್ನೇನು ಫೋನ್ ಹಾಕ್ತಾಳೆ. ಈಗ ತಾನೇ ಹೋದ್ರಳ, ಇಲ್ಲೇ ಪಕ್ಕದಾಗಲ್ವ ಇರೋದು ಆಸ್ಪತ್ರೆ. ಇನ್ನು ಎಷ್ಟು ದೂರ ಹೋಗ್ಬೇಕು, ಇಷ್ಟೆಷ್ಟು ದೂರ ತಾನೇ ಹೋಗೋವಲ್ಲ. ಬೊತ್ತರಿರು. ನೀನು ಆಮೇಕಿಂದ ಬೇಕಾದ್ರೆ ನೋಡಿವಂತೆ ಯಾವುದು ಅಂತ ಮಗ ಅಂತ. ಅದೇನು ಅರ್ಕೆ ಮಾಡ್ಕೊತೀವೋ ಮಾಡ್ಕ. ಪೊದ್ದಿನ 10 ನಿಮಿಷದಾಗ ಫೋನ್ ಹಾಕ್ತಾಳೆ. ಅಯ್ಯೋ ದೇವ್ರಿ. ಓಂ ರಾಮ್ ಶ್ರೀರಾಮ್, ಓಂ ರಾಮ್ ಶ್ರೀರಾಮ್, ಓಂ ಶ್ರಾಮ್ ಶ್ರೀರಾಮ್, ಓಂ ರಾಮ್ ಶ್ರೀರಾಮ್. ಅಯ್ಯೋ ಹೆಣ್ಮಗನೇ ಆಗಲಿ. ದೇವ್ರೆ ಪ್ಲೀಸ್ ದೇವ್ರೆ. ನನ್ನ ಗಂಡು ಹಿಡಿಯೋಕ್ಕಾಗಕ್ಕಿಲ್ಲ. ನನಗೆಲ್ಲ ಅಯ್ಯೋ ಅನಿಸ್ಬಿಟ್ಟವನೆ. ನನ್ನ ಗಂಡ ಏನು ಹೊಸಿ ಹಂಗು ಹಿಂಗು ಮಾಡೋಣ ಬೋಲ್ ಅಯ್ಯೋ ಅನಿಸ್ಬಿಟ್ಟವನೆ. ದೇವ್ರೆ ಪ್ಲೀಸ್ ದೇವ್ರೆ. ನಿನಗೆ ಏನೇನು ಬೇಕೋ ಎಲ್ಲರ್ಕೇನೋ ತೀರಿಸ್ತೀನಿ. 101 ತೆಂಗಿನಕಾಯಿ ಬೇಕಾರೋ ನಾನಂತೂ ಹೊಡೆದು ಬಿಡ್ತೀನಿ. ದಯವಿಟ್ಟು ಆ ಎಣ್ಣೆ ಆಗ್ಬೇಕು ಅವಳಿಗಂತೂ. ಗಂಡು ಮಾತ್ರ ಆಗಬಾರ್ದು ದೇವ್ರೆ. ಅಯ್ಯೋ ದೇವ್ರೆ. ಏನೋ ಮಕ್ಕದ ಲಕ್ಷಣ ಎಲ್ಲ ನೋಡಿದ್ರೆ ಗಂಡು ಮಗ ಅಂತಾನೆ ಅನ್ನಿಸ್ತಿದ್ಕಂಡು ಶಾರದಿ ನನಗೆ. ಗಂಡು ಮಗನೇ ಇರಬೇಕೇನೋ. ಅಮ್ಮ ತಾಯಿ, ನೀನು ಅಡ್ಬಾಯಿ ಹಾಕ್ಬೇಡ, ಸುಮ್ಕಿರೇನು. ಅಡ್ಬಾಯಿ ಬೇರೆ ಹಾಕಕ್ಕೆ ಬಂದ್ಬಿಡ್ತಾಳೆ ಅಮ್ಮ. ಸದ್ಯದಲ್ಲಿ ಹೆಣ್ಮಗ ಹುಟ್ಲಿ ಅಂತ ನಾನು ಬೇಡ್ಕೊತಾ ಇದ್ರೆ ನಿಂಗೆ ಅಲ್ಲಿ ಗಂಡು ಮಗ ಹುಟ್ಬೇಕಂತೆ. ಗಂಡು ಮಗ ಹುಟ್ರೆ ನಂಗೆ 4 ಪೈಸದ ಬೆಲೆ ಇರೋಕ್ಕಿಲ್ಲ. ನಿನಗೆ ಗೊತ್ತಾ, ನನ್ನ ಗಂಡಂಗೆ ಏನಾರ ಹೆಣ್ಮಗ ಹುಟ್ಬಿಟ್ರೆ ನನ್ನ ಗಂಡ ಅವಳನ್ನು ಬಿಟ್ಬಿಟ್ಟು ಬಂದ್ಬಿಡ್ತಾನೆ. ಏನು ಹೇಳ್ತಾ ಇದೆಯಾ ಶಾರದಿ ನೀನು? ನನ್ನ ಗಂಡನ ಬುದ್ಧಿ ನಂಗೆ ಸಂದಾಗ ಗೊತ್ತು. ನನ್ನ ಗಂಡಂಗೆ ಏನಾರ ಇನ್ನೊಂದು ಹೆಣ್ಣು ಮಗ ಆಗ್ಬಿಡ್ಲಿ, ಅವಳನ್ನಂತೂ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕೇ ಬಿಡ್ತಾನೆ. ಆವಾಗ ನೋಡು ಮಜಾ ಅಂದರೆ. ನಾನು ಹೋಗಿ ಸೇರ್ಕೊತೀನಿ ಅವಾಗ. ಅದಕ್ಕೆ ಅಲ್ವ ಇಷ್ಟೆಲ್ಲ ಬೇಡ್ಕೊತಾ ಇರೋದು ದೇವ್ರು ದಿಂಡ್ರು. ಅಯ್ಯೋ ಬೆಣ್ಣೆ ಸಂತ ಜೀವನ ಮತ್ತು ಮುಂದೆ ಹೆಂಗೆ ನನಗಾಗಿಲ್ವಾ ಅಂತ ಗತಿನಿಯ. ನನಗೆ 2 ಅವಳಿ ಜೋಳಿ ಮಕ್ಳು ಹುಟ್ಟಿದಾಗ ನನ್ನ ಗಂಡಲ್ಲಿ ಒಬ್ಬರ ನನ್ನ ಮಗ ಮಲಗಿಸಿದ್ರೆ ನಮ್ಮ ಮುಷನ್ನ ಕರ್ಕೊಂಡು ಹೋಗ್ಬಿಟ್ಟು ಮಾರ್ಕೊಂಬಿಟ್ಟು ಬಂದವನಿ ಕಳ್ಳಬಡ್ಡಿ. ಅವ್ನಿಗೆ ಎಣ್ಣೆ ಇಟ್ಕೊಂಡ್ರೆ ಆಗಕ್ಕಿಲ್ಲ. ಗಂಡು ಮಕ್ಳು ಅಂದ್ರೆ ಅದು ಏನು ಸಾಯ್ತಾನೋ ಏನು ಕதைಯೋ ಗೊತ್ತಿಲ್ಲ. ಈಗೇನಾರ ಎಣ್ಣೆ ಆಗಬೇಕು. ನೋಡ್ತಾ ಇರು, ನನ್ನ ಗಂಡನ ತಗೋಗ್ಬಿಟ್ಟು ನಯಸ್ಸು ಮಾಡಿಬಿಡ್ತೀನಿ. ಅಯ್ಯೋ ಹೋಗತ್ತಾಗಿ. ನಿನ್ನ ಗಂಡಂಗೆ ಅದು ಎಂಥ ದೊರಿದ್ರು ಬುದ್ಧಿ ಇರಬೇಡ ಹೇಳು. ಇಷ್ಟು ದಿನ ಸಂಸಾರ ಮಾಡಿ ಗಂಡು ಮಗ ಅಲ್ಲದೆ ಬಿಟ್ಬಿಟ್ರೆ ಹೆಂಗೆ ಹೇಳು? ಹಂಗೆ ನನ್ನ ಗಂಡ